ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 1414 ಪಾಯಿಂಟ್ಸ್ ಡೌನ್ ಆಗಿ 73,198 ಕ್ಲೋಸ್ ಆಗಿದೆ. ನಿಫ್ಟಿ 420 ಪಾಯಿಂಟ್ಸ್ ಡೌನ್ ಆಗಿ 22,124 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 399 ಪಾಯಿಂಟ್ಸ್ ಡೌನ್ ಆಗಿ 48,344 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ಲಾಸ್ಟ್ 29 ಇಯರ್ಸಲ್ಲಿ ಫಸ್ಟ್ ಟೈಮ್ 5th ಮಂತ್ ಕೂಡ ಮಾರ್ಕೆಟ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇವತ್ತು ನಿಫ್ಟಿ ತುಂಬಾ ಕರೆಕ್ಟ್ ಆಗಿದೆ. ಯಾಕಂದರೆ MSCI ರೀಬ್ಯಾಲೆನ್ಸಿಂಗಿಂದ, IT ಸೆಕ್ಟರ್ ಫಾಲಿಂದ ಮತ್ತು ಆಟೋ ಸೆಕ್ಟರಲ್ಲಿ ಸೆಲ್ ಆಫ್ ಇರೋದ್ರಿಂದ ಇವತ್ತು ನಿಫ್ಟಿ ಇಷ್ಟೊಂದು ಕರೆಕ್ಟ್ ಆಗಿದೆ. ಅದ್ರ ಜೊತೆಗೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸಲ್ಲೂ ತುಂಬಾ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಯಾಕಂದರೆ ಗ್ಲೋಬಲ್ ಅನ್ಸರ್ಟನಿಟೀಸಿಂದ ಇವತ್ತು ಮಿಡ್ ಕ್ಯಾಪ್ಸ್ ಆದರೆ ನಿಯರ್ಲಿ 2.5% ಫಾಲ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಅಬೋವ್ 3% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವಾಗ ನಿಫ್ಟಿ ನೋಡಿಕೊಂಡ್ರೆ 8 ಮಂತ್ಸ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಬರೀ ಇದೊಂದೇ ಅಂತಲೇ ಅಲ್ಲ, ಅದ್ರ ಜೊತೆಗೆ ಇವತ್ತು 908 ಕಂಪನೀಸ್ 52 ವೀಕ್ಸ್ ಲೋಗೆ ಬಂದಿದ್ದಾವೆ. ಇವಾಗ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ನಿಫ್ಟಿ ಆದರೆ ಅಬೋವ್ 15% ಕರೆಕ್ಟ್ ಆಗಿದೆ. ಮತ್ತು ಮಿಡ್ ಕ್ಯಾಪ್ಸ್ ಆದರೆ 21% ಕರೆಕ್ಟ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ಸ್ ಆದರೆ ಅಬೋವ್ 25% ಕರೆಕ್ಟ್ ಆಗಿದೆ. ಫ್ರೆಂಡ್ಸ್, ತುಂಬ ವೀಡಿಯೋಸಲ್ಲೇ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಫ್ರೆಂಡ್ಸ್, ಮಾರ್ಕೆಟ್ ಅಂದಮೇಲೆ ಕರೆಕ್ಷನ್ ಇದ್ದೇ ಇರುತ್ತೆ. ಇವಾಗ ಮಾರ್ಕೆಟಲ್ಲಿ ಪಾಸ್ಟ್ ಡೇಟಾ ಪ್ರಕಾರ ನೋಡಿಕೊಂಡ್ರೆ ಮಾರ್ಕೆಟ್ ತುಂಬ ಈವೆಂಟ್ಸಲ್ಲಿ ಇದಕ್ಕಿಂತ ತುಂಬ ಜಾಸ್ತಿನೇ ಕರೆಕ್ಟ್ ಆಗಿತ್ತು. ಆದರೆ ಅದೇ ಥರನೇ ಬೌನ್ಸ್ ಬ್ಯಾಕ್ ಆಗಿದೆ. ಆದರೆ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಅಲ್ಲಿವರೆಗೂ ನಾವೇನು ಮಾಡಬೇಕು ಅಂದರೆ, ಯಾವ ಕಂಪನಿ ಬೆಟರ್ ವ್ಯಾಲ್ಯೂಷನ್ಸಲ್ಲಿದೆ, ಇವಾಗ ಯಾವ ಕಂಪನಿ ಫ್ಯೂಚರಲ್ಲಿ ಚೆನ್ನಾಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂಥ ಕಂಪನಿನ ನೋಡಿಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಮತ್ತು ಫ್ರೆಂಡ್ಸ್, ಮಾರ್ಕೆಟ್ ಇಷ್ಟು ಕರೆಕ್ಟ್ ಆಗೋಗಿದೆ, ಇದಕ್ಕಿಂತ ಇನ್ನೇನು ಕರೆಕ್ಟ್ ಆಗುತ್ತೆ ಅಂತ ಎಂದೂ ಯೋಚನೆ ಮಾಡಬಾರ್ದು. ಎಂದೇ ಆಗಲಿ ಮಾರ್ಕೆಟಲ್ಲಿ ಇನ್ನೂ ಅಡಿಷ್ನಲಾಗಿ ಒಂದು 5-10% ಕರೆಕ್ಟ್ ಆಗೋ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಥರ ಟೆನ್ಷನ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದರೆ ಡೈಲಿ ಪೋರ್ಟ್ಫೋಲಿಯೋಸ್ ಇಷ್ಟೊಂದೆಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆಯಲ್ಲ, ಅದರಿಂದ ಸ್ವಲ್ಪ ಜನ ತುಂಬಾ ಟೆನ್ಷನ್ಸ್ ತೊಗೊತಾರೆ. ನಮ್ಮ ದುಡ್ಡು ಏನಾಗುತ್ತೋ ಮತ್ತು ಮಾರ್ಕೆಟ್ ರಿಕವರ್ ಆಗುತ್ತೋ ಇಲ್ವೋ ಅಂತ ಎಲ್ಲರಿಗೂ ತುಂಬಾ ಡೌಟ್ ಇರುತ್ತೆ. ಆದರೆ ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ ಮತ್ತೆ ರಿವರ್ಸಲ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅಲ್ಲಿವರೆಗೂ ನಿಮ್ಮ ಪೋರ್ಟ್ಫೋಲಿಯೋಸ್ನ ಡೈಲಿ ನೋಡೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅದರಿಂದ ಇನ್ನೂ ಸ್ವಲ್ಪ ಜನ ಟೆನ್ಷನ್ಸ್ ತುಂಬಾ ಜಾಸ್ತಿ ತೊಗೊತಾರೆ. ಮತ್ತು ಫ್ರೆಂಡ್ಸ್, ಯಾರೂ ನಿಮ್ಮ ಸಿಪ್ ಬೇಸಿಸಲ್ಲಿ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಸಿಪ್ನ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಎಂದೇ ಆಗಲಿ ಮ್ಯೂಚುವಲ್ ಫಂಡ್ಸ್ ವರ್ಕ್ ಆಗೋದೇ ಲಾಂಗ್ ಟರ್ಮಲ್ಲಿ. ನೀವು ಸಿಪ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದರೆ ಲಾಂಗ್ ಟರ್ಮಲ್ಲಿ ನಿಮಗೆ ಒಳ್ಳೆ ವೆಲ್ತ್ ಜನ್ರೇಟ್ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ ಫಾಲ್ ನನಗೆ ಮತ್ತು ನಿನ್ನೆ ನಮ್ಮ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋ ನೋಡಿದವ್ರಿಗೆ ಯಾವುದೇ ಥರ ಸರ್ಪ್ರೈಸ್ ಆಗಲ್ಲ. ಯಾಕಂದರೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋದಲ್ಲೇ ಎಲ್ಲ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಅದರಿಂದ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇವತ್ತು ಅಷ್ಟಾಗಿ ಕರೆಕ್ಟ್ ಆಗಿಲ್ಲ ಅಂತಲೇ ಅನ್ಕೊಬೋದು. ಯಾಕಂದರೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮೊದಲನೇದಾಗಿ US ಮಾರ್ಕೆಟ್ಸ್ ನೋಡಿಕೊಂಡ್ರೆ ನಿಯರ್ಲಿ 3% ಫಾಲ್ ಆಗಿದೆ. ಮತ್ತು ಜಪಾನ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ 3% ಫಾಲ್ ಆಗಿದೆ. ಸೌತ್ ಕೊರಿಯನ್ ಮಾರ್ಕೆಟ್ಸ್ ಆದರೆ ಅಬೋವ್ 3.5% ಫಾಲ್ ಆಗಿದೆ. ಮತ್ತು ಚೈನೀಸ್ ಮಾರ್ಕೆಟ್ ಸಹ ಅಷ್ಟೇ ಅಬೋವ್ 3% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗೇ ರಿಯಾಕ್ಟ್ ಆಗಿದ್ವು. ಓವರಾಲ್ ಗ್ಲೋಬಲ್ ಮಾರ್ಕೆಟ್ಸೇ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಈ ಮಾರ್ಕೆಟ್ಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ, ಫ್ರೆಂಡ್ಸ್, ನಿನ್ನೆ ನಮ್ಮ ಮಾರ್ಕೆಟ್ ನ್ಯೂಸಲ್ಲಿ ಏನಂತ ಮಾತಾಡ್ಕೊಂಡಿದ್ವಿ ಹೇಳಿ, ಈ ಟ್ರಂಪ್ ಟ್ಯಾರಿಫ್ ರಿಲೇಟೆಡ್ ಬಗ್ಗೆ ಎಲ್ಲ. ಕ್ಯಾನಡಾ ಮೇಲೆ ಮೆಕ್ಸಿಕೋ ಮೇಲೆ ಏನೇನು ಟ್ಯಾರಿಫ್ ಇತ್ತೋ ಅದೆಲ್ಲ ಏಪ್ರಿಲ್ 2 ಅಪ್ಲಿಕೇಬಲ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ರು. ಅದ್ರ ಜೊತೆಗೆ ಯುರೋಪಿಯನ್ ಕಂಟ್ರೀಸ್ ಮೇಲೆ ಕೂಡ 25% ಟ್ಯಾಕ್ಸಸ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ರು. ಆದರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ನೊಂದು ಅಪ್ಡೇಟ್ ಬಂದಿದೆ. ಏನಂತ ಅಂದರೆ, ಈ ಮೆಕ್ಸಿಕೋ ಮೇಲೆ ಮತ್ತು ಕ್ಯಾನಡಾ ಮೇಲೆ 25% ಟ್ಯಾರಿಫ್ ಏನಿತ್ತು ಅದು ಏಪ್ರಿಲ್ 2 ಅಲ್ಲ, ಮಾರ್ಚ್ 4 ಈ ಟ್ಯಾಕ್ಸಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಯಿತೋ ಆವಾಗೇ ನಾನು ಸಹ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೆ. ಫ್ರೆಂಡ್ಸ್, ನಾಳೆ ಮಾರ್ಕೆಟ್ ತುಂಬಾ ವೊಲಟೈಲ್ ಆಗಿರುತ್ತೆ ಅಂತ ಆ ನ್ಯೂಸ್ ಕೆಳಗಡೆ ಅಪ್ಡೇಟ್ ಮಾಡಿದ್ದೆ. ನೀವು ಯಾರಾದರೂ ವಾಟ್ಸಪ್ ಚಾನಲ್ನ ಫಾಲೋ ಮಾಡ್ತಾ ಇರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಯಾಕಂದರೆ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಇವಾಗೇನೋ ಮೆಕ್ಸಿಕೋ ಮತ್ತು ಕ್ಯಾನಡಾ ಮೇಲೆ ಟ್ಯಾಕ್ಸಸ್ನ ಪ್ರೀಪೋನ್ ಮಾಡಿದ್ರು. ಅದ್ರ ಜೊತೆಗೆ
ಚೈನಾ ಮೇಲೆ ಸಹ ಇದೇ ಥರನೇ ಟ್ಯಾಕ್ಸಸ್ನ ಪ್ರೀಪೋನ್ ಮಾಡಿದ್ದಾರೆ. ಇವಾಗ ಚೈನಾ ಮೇಲೆ ನೋಡಿಕೊಂಡ್ರೆ ಅಡಿಷ್ನಲ್ ಆಗಿ 10% ಟ್ಯಾಕ್ಸಸ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಮಾರ್ಚ್ 4th. ಫ್ರೆಂಡ್ಸ್, ಇವಾಗ ನಿಮ್ಗೊಂದು ಡೌಟ್ ಬರ್ಬೋದು, ಏನಂತ ಅಂದರೆ ಚೈನಾ ಮೇಲೆ ಟ್ಯಾಕ್ಸಸ್ ಇರುತ್ತೆ ಅಂತ ಮುಂಚೆಯಿಂದನೂ ಹೇಳ್ತಿದ್ರು, ಅವಾಗ ನೋಡ್ಕೊಂಡ್ರು ಚೈನಾ ಮಾರ್ಕೆಟ್ ಕರೆಕ್ಟ್ ಆಯಿತು. ಮತ್ತು ಇವಾಗ ಜಸ್ಟ್ ಪ್ರೀಪೋನ್ ಮಾಡಿದಾರಲ್ಲ, ಅದರಿಂದ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ಬೋದಾ ಅಂತ ಕೇಳಿದ್ರೆ ಇವಾಗ ಇಲ್ಲೊಂದು ಟ್ವಿಸ್ಟ್ ಇದೆ ನೋಡಿ. ಮುಂಚೆ ಫೆಬ್ರವರಿ 1st ವೀಕಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಅಪ್ಡೇಟ್ ಮಾಡಿದ್ರು, ಏನಂತ ಅಂದರೆ ಚೈನಾ ಮೇಲೆ ಸಹ 10% ಟ್ಯಾರಿಫ್ ಇರುತ್ತೆ ಅಂತ. ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಯಿತೋ ಚೈನಾದವರು ಸಹ ಅದೇ ಥರ ರಿವರ್ಸ್ ಕೌಂಟರ್ ಕೊಟ್ಟರು. US ಮೇಲಾದರೆ 15% ಟ್ಯಾಕ್ಸಸ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದರು. ಮತ್ತು ಇವಾಗ ನೋಡಿಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಏನಂತ ಅಪ್ಡೇಟ್ ಮಾಡಿದ್ದಾರೆ ಅಂದರೆ 10% ಅಡಿಷ್ನಲ್ ಟ್ಯಾರಿಫ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮುಂಚೆ ಫೆಬ್ರವರಿ 1st ವೀಕಲ್ಲಿ 10% ಟ್ಯಾಕ್ಸಸ್ ಹೇಳಿದ್ರು, ಮತ್ತು ಇವಾಗ ನೋಡಿಕೊಂಡ್ರೆ ಅಡಿಷ್ನಲ್ ಆಗಿ 10% ಟ್ಯಾಕ್ಸಸ್ ಇದು. ಅದಕ್ಕೋಸ್ಕರ ಟೋಟಲ್ ಚೈನಾ ಮೇಲೇ 20% ಟ್ಯಾರಿಫ್ ಆಗುತ್ತೆ. ಅದರಿಂದನೇ ಚೈನೀಸ್ ಮಾರ್ಕೆಟ್ ಇವತ್ತು ಎಬೋವ್ 3% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಕಮ್ಮಿಂಗ್ ಟೈಮಲ್ಲೂ ಸಹ ಇದೇ ಥರ ಟ್ಯಾರಿಫ್ ಇದ್ದೇ ಇರುತ್ತೆ ಎಲ್ಲ ಕಂಟ್ರೀಸ್ ಮೇಲೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಏಪ್ರಿಲ್ 2 ಆದರೆ ಈ ರೆಸಿಪ್ರೋಕಲ್ ಟ್ಯಾರಿಫ್ ಇದ್ದೇ ಇರುತ್ತೆ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ನೋಡಬೇಕು ಇನ್ನು ಎಷ್ಟೆಷ್ಟು ಟ್ಯಾಕ್ಸಸ್ ಯಾವ್ಯಾವ ಕಂಟ್ರೀಸ್ ಮೇಲೆ ಆಗ್ತಾರೆ ಅಂತ. ಇವಾಗ ನಾರ್ಮಲ್ ಟ್ಯಾರಿಫ್ ಬೇರೆ, ರೆಸಿಪ್ರೋಕಲ್ ಟ್ಯಾರಿಫ್ ಬೇರೆ, ಕಮಿಂಗ್ ಟೈಮಲ್ಲಿ ಇನ್ನು ಯಾವ್ಯಾವ ಥರ ಟ್ಯಾರಿಫ್ನ ತರ್ತಾರೆ ಅಂತ ಸಹ ನೋಡಬೇಕು. ಅದ್ರ ಜೊತೆಗೆ ಫ್ರೆಂಡ್ಸ್, ನೀವು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಈ ಟ್ಯಾರಿಫ್ ಅಂದರೆ ಏನು, ರೆಸಿಪ್ರೋಕಲ್ ಟ್ಯಾರಿಫ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಸಿಂಪಲ್ ಆಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಈ ಟ್ಯಾರಿಫ್ ರಿಲೇಟೆಡ್ ಆಗಿ US ಮಾರ್ಕೆಟ್ಸ್ ಓಪನ್ ಆಗೋದಕ್ಕೂ ಮುಂಚೆನೇ ಡೊನಾಲ್ಡ್ ಟ್ರಂಪ್ ಅವರು ಈ ಸ್ಟೇಟ್ಮೆಂಟ್ಸ್ನ ಮಾಡಿದರು. ಅದಾದಮೇಲೆ ನೆನ್ನೆ ರಾತ್ರಿ US ಮಾರ್ಕೆಟ್ಸ್ ಓಪನ್ ಆದಮೇಲೆ US ಮಾರ್ಕೆಟ್ಸ್ ಕೂಡ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲಿ ನ್ಯಾಸ್ಡ್ಯಾಕ್ ಆದರೆ ಎಬೋವ್ 2.5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು S&P 500 ಆದರೆ ಎಬೋವ್ 1% ಫಾಲ್ ಆಗಿದೆ. ಯಾಕಂದರೆ ನಿನ್ನೆ Q4 GDP ಡೇಟಾ ಬಂದಿದೆ. ಎಸ್ಟಿಮೇಟ್ ಎಷ್ಟು ಮಾಡಿದ್ರೋ ಅದೇ ಥರ GDP ಡೇಟಾ ಬಂದಿದೆ 2.3%. ಆದರೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ಲಿ ವೀಕ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಅದಾದಮೇಲೆ ನಿನ್ನೆ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ ಪ್ರೀವಿಯಸ್ ಆಗಿ 220K ಬಂದಿತ್ತು, ಈ ಸಲ 222K ಬರುತ್ತೆ ಅಂತ ಫೋರ್ಕಾಸ್ಟ್ ಮಾಡಿದರು. ಆದರೆ ಬಂದಿರೋದು ನೋಡಿಕೊಂಡ್ರೆ 242K ಬಂದಿದೆ. ಇದು ಕಂಪ್ಲೀಟ್ಲಿ ವೀಕ್ ಡೇಟಾ. ಎಂದೇ ಆಗಲಿ ಈ ಜಾಬ್ಲೆಸ್ ಕ್ಲೈಮ್ಸ್ ಅನ್ನೋದು ತುಂಬಾ ಕಮ್ಮಿ ಆಗ್ತಾ ಬರಬೇಕು. ಅದರಿಂದ ಎಕಾನಮಿಗೆ ತುಂಬಾ ಪಾಸಿಟಿವ್ ಆಗಿರುತ್ತೆ. ಈ ಥರ ಜಾಬ್ಲೆಸ್ ಕ್ಲೈಮ್ಸ್ ಏನಾದರೂ ತುಂಬ ಜಾಸ್ತಿ ಆಗ್ತಾ ಹೋದರೆ ಅದು ಎಕಾನಮಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದರಿಂದನೇ US ಮಾರ್ಕೆಟ್ಸ್ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ನೆನ್ನೆ ನಮ್ಮ ಮಾರ್ಕೆಟ್ ನ್ಯೂಸಲ್ಲಿ ಮಾತಾಡ್ಕೊಂಡಂಗೆ ಎನ್ವಿಡಿಯಾ ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಈ ರಿಸಲ್ಟ್ಸ್ ನೋಡಿಕೊಂಡ್ರೆ ಬೆಟರಾಗೆ ಪೋಸ್ಟ್ ಮಾಡಿದರು, ಆದರೆ ಗೈಡೆನ್ಸ್ನ ವೀಕಾಗಿ ಕೊಟ್ಟಿದ್ದಾರೆ. ಅದರಿಂದ ನಿನ್ನೆ ಎನ್ವಿಡಿಯಾ ಸ್ಟಾಕ್ ಕೂಡ ತುಂಬಾ ಫಾಲ್ ಆಗಿದೆ. ಅದ್ರ ಜೊತೆಗೆ ಈ ಟ್ಯಾರಿಫ್ ಟೆನ್ಷನ್ಸ್ ಓವರಾಲ್ ಈ ಎಲ್ಲ ರೀಸನ್ಸಿಂದ US ಮಾರ್ಕೆಟ್ಸ್ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ಎನ್ವಿಡಿಯಾ ಕಂಪನಿ ವೀಕ್ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಇವಾಗ ಎನ್ವಿಡಿಯಾ ಅಂದರೆ US ಮಾರ್ಕೆಟ್ಸಲ್ಲೇ ತುಂಬಾ ದೊಡ್ಡ IT ಕಂಪನಿ. ಈ ಕಂಪನಿನೇ ಈ ಥರ ವೀಕ್ ಗೈಡೆನ್ಸ್ ಕೊಟ್ಟಿರೋದಕ್ಕೆ ಇವತ್ತು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ IT ಸೆಕ್ಟರ್ ನೋಡಿದ್ರಾ ತುಂಬಾ ಕರೆಕ್ಟ್ ಆಗಿದೆ. ಇವಾಗ ಪ್ರತಿಯೊಂದು ಸ್ಟಾಕು ನೋಡಿಕೊಂಡ್ರೂ 4%, 5%, 6%ವರೆಗೂ ಕರೆಕ್ಟ್ ಆಗಿದೆ. ಓವರಾಲ್ IT ಇಂಡೆಕ್ಸನ್ನೇ ಇವತ್ತು ಎಬೋವ್ 4% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ ಇದೊಂದೇ ರೀಸನ್ ಅಂತಲೇ ಅಲ್ಲ, ಇವಾಗ ಗ್ಲೋಬಲಿ ನೋಡಿಕೊಂಡ್ರೆ ತುಂಬಾ ಟೆನ್ಷನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಇವಾಗ ಫೆಡ್ ಚೇರ್ಮನ್ ಅವರು ಸಹ ರೀಸೆಂಟಾಗಿ ಏನು ಹೇಳಿದ್ರು ಹೇಳಿ, ಇನ್ಫ್ಲೇಷನ್ ಡೇಟಾ ಬಿಲೋ 2% ಬರಬೇಕು, ಅಲ್ಲಿವರೆಗೂ ರೇಟ್ ಕಟ್ ಮಾಡಲ್ಲ ಅಂತ ಅಪ್ಡೇಟ್ ಮಾಡಿದ್ರು. ಇವಾಗ ಈ ಥರ ಗ್ಲೋಬಲಿ ನೋಡಿಕೊಂಡ್ರೆ ತುಂಬಾ ಟೆನ್ಷನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ಫ್ಲೇಷನ್ ಕಮ್ಮಿ ಆಗ್ತದೋ ಇಲ್ವೋ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ಕಮಿಂಗ್ FOMC ಮೀಟಿಂಗಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾ ಕಮ್ಮಿ ಇದೆ ಅಂತ ಈ ಥರ ಸೆಲ್ ಆಫ್ ಏನಾದರೂ ನಡೆದಿರ್ಬೋದು ನಮ್ಮ ಇಂಡಿಯನ್ IT ಸ್ಟಾಕ್ಸಲ್ಲಿ. ಅದಕ್ಕೋಸ್ಕರನೇ ಇವತ್ತು ಓವರಾಲ್ IT ಕಂಪನೀಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ MSCI ರೀಬ್ಯಾಲೆನ್ಸಿಂಗ್ ಬಗ್ಗೆ ನೆನ್ನೆನೇ ಮಾತಾಡ್ಕೊಂಡಿದ್ವಿ. ಈ MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ ಹೊಂಡೈ ಮೋಟರ್ಸ್ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಲಾಸ್ಟ್ 1 ಅವರಲ್ಲಿ ಹೊಂಡೈ ಮೋಟರ್ಸ್ ಕಂಪನಿ ನೋಡಿದ್ರಾ ತುಂಬಾ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಇದ್ರ ಬಗ್ಗೆ ಎಲ್ಲ ನಿನ್ನೆನೇ ಎಕ್ಸ್ಪ್ಲೈನ್ ಮಾಡಿರೋದಕ್ಕೆ ಇವಾಗ ಅಷ್ಟು ಡಿಟೇಲಾಗಿ ಹೇಳ್ತಾ ಇಲ್ಲ. ಮತ್ತು ಈ MSCI ರೀಬ್ಯಾಲೆನ್ಸಿಂಗಲ್ಲಿ ಲಾರ್ಜ್ ಕಂಪನೀಸಲ್ಲಿ ವೆಯ್ಟೇಜ್ನ ಕಮ್ಮಿ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಿಫ್ಟಿ 50 ಸ್ಟಾಕ್ಸ್ ಎಲ್ಲ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವಾಗ ರೀಸೆಂಟ್ ಟೈಮಲ್ಲಿ MSCI ಮೋರ್ಗನ್ ಸ್ಟ್ಯಾನ್ಲೆ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ಇವರು ಇವಾಗ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ವೆಯ್ಟೇಜ್ನ ಕಮ್ಮಿ ಮಾಡ್ಕೊತಾನೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರು ಚೈನಾದಲ್ಲಿ ಅವ್ರ ವೆಯ್ಟೇಜ್ನ ಇನ್ಕ್ರೀಸ್ ಮಾಡ್ಕೊತಾ ಬರ್ತಾ ಇದ್ದಾರೆ. ಇದೇ ಥರ MSCI ಅವರು ನೆಕ್ಸ್ಟ್ ರೀಬ್ಯಾಲೆನ್ಸಿಂಗಲ್ಲೂ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ನಮ್ಮ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಫಾಲ್ ಇರುತ್ತೆ.
ನೆಕ್ಸ್ಟ್ ಅದಾದಮೇಲೆ FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ಇವತ್ತಾದರೆ 11,600 ಕೋಟಿ ಸೆಲ್ ಮಾಡಿದ್ದಾರೆ. ಮುಂಚೆ ಮಾತಾಡ್ಕೊಂಡಂಗೆ ಇವತ್ತು MSCI ರೀಬ್ಯಾಲೆನ್ಸಿಂಗಲ್ಲಿ ಔಟ್ಫ್ಲೋಸ್ ಹೋಗಿದ್ದಾವಲ್ಲ, ಅದರಿಂದನೇ ಇವತ್ತು FIIs ಸೆಲ್ ವ್ಯಾಲ್ಯೂ ಇಷ್ಟೊಂದು ಕಾಣ್ತಾ ಇರೋದು. ಮತ್ತು ಇವತ್ತು ಫೆಬ್ರವರಿ ಮಂತಲ್ಲಿ ಕೊನೆ ದಿನ. ಇವತ್ತಿಗೆ ಈ ಫೆಬ್ರವರಿ ಮಂತಲ್ಲಿ 58,998 ಕೋಟಿ ಸೆಲ್ ಮಾಡಿದ್ದಾರೆ. ಮತ್ತು ಜಾನ್ವರಿ ಮಂತಲ್ಲಿ ನೋಡಿಕೊಂಡ್ರೆ 87,000 ಕೋಟಿ ಸೆಲ್ ಮಾಡಿದರು. ಈ ಟೋಟಲ್ 2 ಮಂತ್ಸಲ್ಲಿ ನೋಡಿಕೊಂಡ್ರೆ 1,46,362 ಕೋಟಿ FIIs ನಮ್ಮ ಮಾರ್ಕೆಟಿಂದ ಎಕ್ಸಿಟ್ ಆಗಿದ್ದಾರೆ. ಮತ್ತು 2024ಅಲ್ಲಿ ನೋಡಿಕೊಂಡ್ರೆ 3,000 ಕೋಟಿಗಿನ್ನ ಜಾಸ್ತಿನೇ ಸೆಲ್ ಮಾಡಿದರು. ಅದರಿಂದನೇ ಈ ಥರ FIIs ಸೆಲ್ ಮಾಡ್ತಾ ಇರೋದಕ್ಕೇ ನಮ್ಮ ಮಾರ್ಕೆಟ್ಸ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತು DIS ನೋಡಿಕೊಂಡ್ರೆ ಇವತ್ತೂ ಬೈ ಸೈಡಲ್ಲೇ ಇದ್ದಾರೆ. DIS ಮತ್ತು ರಿಟೇಲರ್ಸ್ ಆದರೆ ಪ್ರತಿದಿನ ನಮ್ಮ ಮಾರ್ಕೆಟ್ನ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಬರೀ ಇವತ್ತೊಂದೇ ದಿನ ಅಲ್ಲ, ಲಾಸ್ಟ್ 1 ಇಯರಿಂದ 2 ಇಯರಿಂದ ನೋಡ್ಕೊಂಡ್ರು DIS ಮತ್ತು ರಿಟೇಲರ್ಸ್ ನಮ್ಮ ಮಾರ್ಕೆಟ್ನ ತುಂಬಾ ನಂಬಿ ಇನ್ವೆಸ್ಟ್ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ನೋಡೋಣ ಇನ್ನು ಎಲ್ಲಿವರೆಗೂ DIS ಮತ್ತು ರಿಟೇಲರ್ಸ್ ನಮ್ಮ ಮಾರ್ಕೆಟಲ್ಲಿ ಇದೇ ಥರ ಇನ್ವೆಸ್ಟ್ ಮಾಡ್ತಾ ಬರ್ತಾರೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ Q3 GDP ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ 6.2% ಬಂದಿದೆ. ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಕ್ವಾರ್ಟರಲ್ಲಿ GDP ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ 5.6% ಬಂದಿತ್ತು, ಆದರೆ ಈ ಕ್ವಾರ್ಟರಲ್ಲಿ 6.2% ಬಂದಿದೆ. ಮತ್ತು ಅನಲಿಸ್ಟ್ ಪ್ರಕಾರ ನೋಡಿಕೊಂಡ್ರೆ ಎಕ್ಸ್ಪೆಕ್ಟೆಡ್ಗಿನ್ನ ಬಿಲೋ GDP ಡೇಟಾನೇ ಬಂದಿದೆ. ಅನಲಿಸ್ಟ್ ಆದರೆ 6.3% ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು, ಆದರೆ ಇವಾಗ 6.2% ಬಂದಿದೆ. ಮತ್ತು ಸೆಕ್ಟಾರ್ ಕಾಂಟ್ರಿಬ್ಯೂಷನ್ ನೋಡಿಕೊಂಡ್ರೆ ಅಗ್ರಿಕಲ್ಚರ್ ಮತ್ತು ಕನ್ಸಂಪ್ಷನಲ್ಲಿ ಗ್ರೋತ್ ಚೆನ್ನಾಗಿದೆ. ಇನ್ನು ಮಿಕ್ಕಿರೋ ಎಲ್ಲ ಸೆಕ್ಟರ್ಸಲ್ಲಿ ಸ್ವಲ್ಪ ಸ್ಲೋ ಡೌನ್ ಕಾಣ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಇವತ್ತು ಆಟೋ ಸೆಕ್ಟರ್ ನೋಡಿದ್ರಾ, ನಿಯರ್ಲಿ 4%ವರೆಗೂ ಕರೆಕ್ಟ್ ಆಗಿದೆ. ಯಾಕಂದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ಆಟೋ ಪ್ರಿವ್ಯೂ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ ಕಂಪ್ಲೀಟಾಗಿ ವೀಕಾಗಿ ಬಂದಿದೆ. ಅದರಿಂದನೇ ಇವತ್ತು ಆಟೋ ಸೆಕ್ಟರ್ ಇಷ್ಟು ಕರೆಕ್ಟ್ ಆಗಿರೋದು. ಇವತ್ತು ಪ್ರತಿಯೊಂದು ಕಂಪನಿನೂ ನೋಡಿಕೊಂಡ್ರೆ 4%ಇಂದ 5%ವರೆಗೂ ಕರೆಕ್ಟ್ ಆಗ್ತಾ ಬಂದಿದೆ. ಮತ್ತು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಕಂಪನಿ ಆದರೆ ಎಬೋವ್ 5% ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ MSCI ರೀಬ್ಯಾಲೆನ್ಸಿಂಗಿಂದ ಮತ್ತು ಈ ಥರ ವೀಕ್ ಡೇಟಾ ಬಂದಿರೋದಕ್ಕೆ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ ಆಟೋ ಸೇಲ್ಸ್ ಪ್ರಿವ್ಯೂ ಡೇಟಲ್ಲಿ ನೋಡಿಕೊಂಡ್ರೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಕಂಪನಿ ಬೆಟರಾಗಿ ಸೇಲ್ಸ್ ವಾಲ್ಯೂಮ್ನ ಪೋಸ್ಟ್ ಮಾಡಿದೆ. ಆದರೂ ಸಹ ಇವತ್ತು MSCI ರೀಬ್ಯಾಲೆನ್ಸಿಂಗ್ ಇತ್ತಲ್ಲ, ಅದರಿಂದನೇ ಇವತ್ತು ಈ ಸ್ಟಾಕ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಪ್ಯಾಸೆಂಜರ್ ವೆಹಿಕಲ್ಸಲ್ಲಿ 14% ಡ್ರಾಪ್ ಆಗಿದೆ. ಮತ್ತು 2 ವೀಲರ್ ಸೇಲ್ಸಲ್ಲಿ 12% ಡ್ರಾಪ್ ಕಾಣ್ತಾ ಇದೆ. ಮತ್ತು ಮೀಡಿಯಮ್ ಆ್ಯಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ನೋಡಿಕೊಂಡ್ರೂ 11% ಡ್ರಾಪ್ ಆಗಿದೆ. ಇವಾಗ ಈ ಫೆಬ್ರವರಿ ಮಂತಲ್ಲಿ ಈ ಆಟೋ ಸೇಲ್ಸ್ ಡೇಟಾ ಇಷ್ಟು ವೀಕಾಗಿ ಬರೋದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ 2024 ಅಕ್ಟೋಬರ್ ಆ ಟೈಮಲ್ಲಿ ಫೆಸ್ಟಿವಲ್ ಸೀಸನ್ ಸೇಲ್ಸ್ ಡೇಟಾ ಇತ್ತಲ್ಲ, ಅವಾಗ ಸೇಲ್ಸ್ ತುಂಬಾ ಕಮ್ಮಿ ಆದವು. ಯಾಕಂದರೆ ಇನ್ಫ್ಲೇಷನ್ ತುಂಬ ಜಾಸ್ತಿ ಇತ್ತು ಅಂತ. ಅದಕ್ಕೋಸ್ಕರ ಈ ಡಿಸೆಂಬರ್ ಮಂತಲ್ಲಿ ಈ ಕಾರ್ಸ್ ಮೇಲೆಲ್ಲ ತುಂಬಾ ಡಿಸ್ಕೌಂಟ್ ಕೊಟ್ಟು ತುಂಬಾ ಸೇಲ್ಸ್ ನಡೀತು. ಮತ್ತು ಜಾನ್ವರಿಯಲ್ಲಿ ನೋಡಿಕೊಂಡ್ರೆ ಪ್ರತಿ ಕಾರ್ ಮೇಲೂ ಪ್ರೈಸೇಗೆ ತಗೊಂಡ್ರು. ಅದರಿಂದ ಸ್ವಲ್ಪ ಸೇಲ್ಸ್ ಡೌನ್ ಆಗಿರಬೇಕು. ಅದ್ರ ಜೊತೆಗೆ ಸಪ್ಲೈ ಚೈನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮತ್ತು ಕಾಂಪಿಟೇಷನ್ ಇಶ್ಯೂ. ಈ ಎಲ್ಲ ರೀಸನ್ಸಿಂದ ಈ ಫೆಬ್ರವರಿ ಮಂತಲ್ಲಿ ಸೇಲ್ಸ್ ಸ್ವಲ್ಪ ಡ್ರಾಪ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಕೋಲ್ ಇಂಡಿಯಾ ಸ್ಟಾಕ್ ನೋಡಿದ್ರಾ, ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮಾರ್ಕೆಟೆಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ರು. ಯಾಕಂದರೆ ಈ ಕೋಲ್ ಇಂಡಿಯಾ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ನಾರ್ತನ್ ಕೋಲ್ ಫೀಲ್ಡ್ಸ್. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಪ್ರತಿ ಟನ್ ಮೇಲೆ 300 ರೂಪೀಸ್ ಯೂನಿಫಾರ್ಮ್ ಟ್ಯಾಕ್ಸ್ ಹಾಕಬೇಕು ಅಂತ ಪ್ರಪೋಸಲ್ ಇಟ್ಟಿದ್ರು. ಇದನ್ನು ಬೋರ್ಡ್ ಮೆಂಬರ್ಸ್ ಕೂಡ ಅಪ್ರೂವ್ ಮಾಡಿದ್ದಾರೆ. ಇವಾಗ ಈ ಯೂನಿಫಾರ್ಮ್ ಟ್ಯಾಕ್ಸಿಂದ ಅಡಿಷ್ನಲ್ ಆಗಿ 3,877 ಕ್ರೋರ್ಸ್ ಅಡಿಷ್ನಲ್ ರೆವಿನ್ಯೂಸ್ ಬರುತ್ತೆ ಕೋಲ್ ಇಂಡಿಯಾ ಅವ್ರಿಗೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಅದ್ರ ಜೊತೆಗೆ ಈ ಅನಲಿಸ್ಟ್ ಆದರೆ ಕೋಲ್ ಇಂಡಿಯಾ ಕಂಪನಿಗೆ 45% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತು ನವಮದವರಾದರೆ 15% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಈ ಥರ ಅಡಿಷ್ನಲ್ ರೆವಿನ್ಯೂಸ್ ಜನರೇಟ್ ಮಾಡೋದ್ರಿಂದ ಕಂಪನಿ ಕೂಡ ಇನ್ನೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಟಾಟಾ ಪವರ್. ನಿನ್ನೆ ಸಹ ಈ ಕಂಪನಿ ಬಗ್ಗೆ ಮಾತಾಡ್ಕೊಂಡಿದ್ವಿ. ಮತ್ತು ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ ಅಪ್ಡೇಟ್ ಬಂದಿದೆ. ಈ ಟಾಟಾ ಪವರ್ಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಟಾಟಾ ಪವರ್ ಸೋಲಾರ್. ಇವ್ರಿಗೆ 632 ಕ್ರೋರ್ಸ್ ವರ್ತ್ ಕಾಂಟ್ರಾಕ್ಟ್ ಬಂದಿದೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾಯಿಂದ. ಏನಕ್ಕಂದರೆ ಸೋಲಾರ್ ಮಾಡ್ಯೂಲ್ಸ್ನ ಸಪ್ಲೈ ಮಾಡೋದಕ್ಕೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಟಾಟಾ ಪವರ್ ಅವ್ರಿಗೆ ತುಂಬಾ ಆರ್ಡರ್ಸ್ ಬರ್ತಾಯಿದೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ
ಇವತ್ತು ಈ ಥರ ಮಾರ್ಕೆಟ್ ಕಂಡೀಷನಲ್ಲೂ ಇಂಟರ್ಗ್ಲೋಬ್ ಏವಿಯೇಷನ್ಸ್ ಈ ಕಂಪನಿ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನಿನ್ನೆ ಡೊಮೆಸ್ಟಿಕ್ ಏರ್ಲೈನ್ ಟ್ರಾಫಿಕ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 11.28% ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಇಂಡಿಗೋ ಕಂಪನಿ ಕೂಡ ಅವ್ರ ಮಾರ್ಕೆಟ್ ಶೇರ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಡಿಸೆಂಬರ್ 2024 ಅಲ್ಲಿ ನೋಡಿಕೊಂಡ್ರೆ 64.4% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ರು. ಇವಾಗ ಜಾನ್ವರಿ ಮಂತ್ಗೆ ನೋಡಿಕೊಂಡ್ರೆ 65.2%ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಈ ಥರ ಪಾಸಿಟಿವ್ ಡೇಟಾಯಿಂದನೇ ಇಂಡಿಗೋ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಟ್ರಾನ್ಸ್ರೆಲ್ ಲೈಟಿಂಗ್ಸ್ ಈ ಕಂಪನಿ ಬಗ್ಗೆ ಕಂಪ್ಲೀಟಾಗಿ IPO ಟೈಮಲ್ಲೇ ಮಾತಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ರೀಸೆಂಟ್ ಕ್ವಾರ್ಟರ್ಸಲ್ಲಿ ಅಂದರೆ Q3ಯಲ್ಲೂ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಮತ್ತು ಇವತ್ತು ನೋಡಿಕೊಂಡ್ರೆ ನಿಯರ್ಲಿ 7%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಆಗಿ ಒಂದು ಆರ್ಡರ್ ಬಂದಿದೆ. ಈ ಟೋಟಲ್ ಆರ್ಡರ್ ವರ್ತ್ ನೋಡಿಕೊಂಡ್ರೆ 2700 crores ಆರ್ಡರ್ ಬಂದಿದೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಸೋಲಾರ್ ಇಂಡಸ್ಟ್ರೀಸ್ ಈ ಕಂಪನಿ ಇವತ್ತು ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ತುಂಬಾ ನೆಗೆಟಿವಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿಂದ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು ಇಂಟರ್ನ್ಯಾಷನಲ್ ಎಂಟಿಟೀಸಿಂದ ಒಂದು ಆರ್ಡರ್ ಬಂದಿದೆ. 2150 crores ವರ್ತ್ ಆರ್ಡರ್ ಬಂದಿದೆ. ಈ ಆರ್ಡರಲ್ಲಿ ಸ್ವಲ್ಪ ಡಿಫೆನ್ಸ್ ರಿಲೇಟೆಡ್ ಪ್ರಾಡಕ್ಟ್ಸ್ನ ಸಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟ್ 6 ಇಯರ್ಸಲ್ಲಿ. ಅದರಿಂದನೇ ಈ ಕಂಪನಿ ಇವತ್ತು ನೆಗೆಟಿವಲ್ಲಿ ಟ್ರೇಡ್ ಆಗ್ತಾ ಇದ್ದು ಕ್ಲೋಸಿಂಗಲ್ಲಿ ನೋಡಿಕೊಂಡ್ರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಸಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.